ಹಾಯ್ ಹಲೋ ನಮಸ್ತೆ, ಪ್ರಜಾಜನಕ್ಕೆ ಸ್ವಾಗತ. ನಾನು ನಿಮ್ಮ ಭುವನೇಶ್ವರ್. ಮಲೆನಾಡಿನ ಸುಪ್ರಸಿದ್ಧ ಹಸಿರು ತಾಣವಾದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಐತಿಹಾಸಿಕವಾದ ಮತ್ತು ದೇಶದಲ್ಲಿ ಅತಿ ಹೆಚ್ಚು ಗಂಧದ ಮರಗಳನ್ನು ಬೆಳೆಯುತ್ತಿದ್ದಂತಹ ಚಂದ್ರಕಲಾ ಫಾರೆಸ್ಟ್, ಕುಟ್ರಹಳ್ಳಿ ಸ್ಯಾಂಟಲ್ ರಿಸರ್ವ್, ಕೆಂಗಟ್ಟಿ ಸ್ಯಾಂಟಲ್ ರಿಸರ್ವ್, ಗಂಗವನ ಸರ ರಿಸರ್ವ್, ಇಟ್ಟಿಗೆಹಳ್ಳಿ ಗಂಧದ ಬ್ಲಾಕ್, ಎರೆಕಟ್ಟಿ ಸ್ಟೇಟ್ ಫಾರೆಸ್ಟ್ ಸೇರಿದಂತೆ ಇನ್ನು ಅನೇಕ ಮೀಸಲು ಅರಣ್ಯ ಮತ್ತು ರಾಜ್ಯ ಅರಣ್ಯಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿ ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನ ಕೃಷಿಗೆ ಪರಿವರ್ತಿಸಿ ಅಡಿಕೆ, ಬಾಳೆ, ಮಾವು ಮತ್ತು ತೋಟಗಳನ್ನಾಗಿ ಮಾಡಿದ್ದು ಅಲ್ಲದೆ ಗುಡ್ಡ ಬೆಟ್ಟಗಳಲ್ಲಿ ಸಾಗಿ ಜೆಸಿಬಿ ಅಂತಹ ಯಂತ್ರಗಳನ್ನು ಬಳಸಿ ಅರಣ್ಯವನ್ನು ನಾಶ ಮಾಡಿ ಹಗಲು ರಾತ್ರಿ ಎನ್ನದೆ ಲಕ್ಷಾಂತರ ಮೆಟ್ರಿಕ್ ಟನ್ಗಳಷ್ಟು ಮರ, ಮಣ್ಣು, ಕಲ್ಲು, ಗಚ್ಚು ಮುಂತಾದವುಗಳನ್ನು ಹೊರತೆಗೆದು ಮಾರಾಟ ಮಾಡುವ ಕೆಲವು ಪಟ್ಟಭದ್ರರಿಗೆ ಅರಣ್ಯ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ ಎನ್ನಲಾಗಿದ್ದು, ಈ ವಿಚಾರ ಸಾಕಷ್ಟು ಬಾರಿ ಪತ್ರಿಕೆಯಲ್ಲಿ ಸುದ್ದಿಯಾಗಿದ್ದು ಅಲ್ಲದೆ ಸ್ಥಳೀಯ ಸಂಘ ಸಂಸ್ಥೆಗಳು ಇಲ್ಲಿಯ ಅರಣ್ಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇಲ್ಲಿಯ ಭ್ರಷ್ಟ ಅರಣ್ಯ ಅಧಿಕಾರಿಗಳು ಈ ಅರಣ್ಯ ನಾಶಕ್ಕೆ ಕೈ ಹಾಕಿದ ಕಿಡಿಗೇಡಿಗಳ ಜೊತೆ ಶಾಮೀಲಾಗಿದ್ದಾರೆ ಎನ್ನಲಾಗಿದೆ. ಅರಣ್ಯ ಅಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಈ ಕಳ್ಳರು ನೆಮ್ಮದಿಯಿಂದ ಈ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಿದ್ದಾರೆ ಎನ್ನುವ ಸುದ್ದಿ ಈಗಾಗಲೇ ಹರಿದಾಡ್ತಾ ಇದೆ. ಶಿಕಾರಿಪುರ ವಲಯ ಅರಣ್ಯಾಧಿಕಾರಿ ಅವರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಕೃತ್ಯಗಳು ನಡೆಯುತ್ತಿದ್ದು ಸಾರ್ವಜನಿಕರಿಂದಲೇ ಜಗಜ್ಜಾಹೀರಾಗಿದೆ. ತತ್ಕ್ಷಣ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇಂತಹ ಬೇಜವಾಬ್ದಾರಿ ಅರಣ್ಯ ಅಧಿಕಾರಿಗಳನ್ನ ಸೇವೆಯಿಂದ ವಜಾ ಮಾಡಬೇಕು ಮತ್ತು ಶಿಕಾರಿಪುರ ಅರಣ್ಯ ವಲಯದಲ್ಲಿ ಸರ್ಕಾರದ ಅನುದಾನ ದುರ್ಬಳಕೆ ಆಗಿದ್ದನ್ನ ತನಿಖೆಗೆ ಒಳಪಡಿಸಬೇಕು ಎಂದು ರಾಜ್ಯ ನಾಗರಿಕರ ಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಯುವರಾಜ್ ಅವರು ಮತ್ತು ಗೌರವಾಧ್ಯಕ್ಷರಾದ ವಾಸಪ್ಪನವರು, ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್, ಕ್ರಾಂತಿಗಿರಿ ಪತ್ರಿಕೆಯ ವರದಿಗಾರರು ಇವರ ನೇತೃತ್ವದಲ್ಲಿ ವೇದಿಕೆಯ ಸದಸ್ಯರೊಂದಿಗೆ ತಹಶೀಲ್ದಾರ್ ಮೂಲಕ ಸಚಿವ ಈಶ್ವರ್ ಖಂಡ್ರೆ ಅವರು ಮತ್ತು ಸರ್ಕಾರಕ್ಕೆ ಮನವಿ ನೀಡಲಾಯಿತು. ಹಾಗಿದ್ರೆ ಬನ್ನಿ, ರಾಜ್ಯಾಧ್ಯಕ್ಷರಾದ ಯುವರಾಜ್ ಅವರು ಮತ್ತು ಗೌರವಾಧ್ಯಕ್ಷರಾದ ವಾಸಪ್ಪನವರು ಹಾಗೂ ತಾಲೂಕು ಘಟಕದ ಅಧ್ಯಕ್ಷರಾದ ಕ್ರಾಂತಿಗಿರಿ ಪತ್ರಿಕೆಯ ವರದಿಗಾರರಾದ ಶಿವಕುಮಾರ್ ಅವರು ಈ ವಿಚಾರವಾಗಿ ಏನ್ ಹೇಳಿದ್ರು ಕೇಳೋಣ. ಮೀಸಲು ಅರಣ್ಯ ಪ್ರದೇಶ ಮತ್ತು ರಾಜ್ಯ ಅರಣ್ಯ ಪ್ರದೇಶಗಳನ್ನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಲೂಟಿ ಮಾಡ್ತಿದ್ರು ಸಹ ಇದೇ ಪಟ್ಟಭದ್ರ ಹಿತಾಸಕ್ತಿಗಳ ಜೊತೆ ಅರಣ್ಯಾಧಿಕಾರಿಗಳು ಶಾಮೀಲಾಗಿ ತಾಲೂಕಿನ ಅರಣ್ಯವನ್ನು ಲೂಟಿ ಹೊಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ನಾಗರಿಕರ ಶಕ್ತಿ ವೇದಿಕೆ ತಹಸೀಲ್ದಾರರ ಮೂಲಕ ಅರಣ್ಯ ಸಚಿವರು ಮತ್ತು ಸರ್ಕಾರಕ್ಕೆ ಮನವಿ ನೀಡಿದ್ದಾರೆ. ಈ ವಿಚಾರವಾಗಿ ರಾಜ್ಯ ನಾಗರಿಕರ ಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ನಮ್ಮ ಹೆಸರು ಯುವರಾಜ್ ಅಂತೇಳಿ, ರಾಜ್ಯ ನಾಗರಿಕರ ಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷರು. ಕಳೆದ ಕೆಲವು ವರ್ಷಗಳಿಂದ ಏನಾಗಿದೆ ಶಿಕಾರಿಪುರ ತಾಲೂಕಲ್ಲಿ ಅಂದರೆ ಈ ಮೀಸಲು ಅರಣ್ಯಗಳು, ಐತಿಹಾಸಿಕ ಮೀಸಲು ಅರಣ್ಯಗಳನ್ನ ಒತ್ತುವರಿ ನಡೀತಾ ಇದೆ. ಸಾವಿರಾರು ಎಕರೆಯಲ್ಲಿ ಒತ್ತುವರಿ ಮಾಡ್ತಾ ಇದ್ದಾರೆ ಪೂರ್ತಿ. ಇದುವರೆಗೂ ಕೂಡ ಇಲ್ಲಿ ಉದಾಹರಣೆಗೆ ಚಂದ್ರಕಲಾ ಫಾರೆಸ್ಟ್, ವಿಶ್ವದಲ್ಲೇ ಅತಿ ಹೆಚ್ಚು ಗಂಧ ಕೊಡ್ತಕ್ಕಂಥ ಚಂದ್ರಕಲಾ ಫಾರೆಸ್ಟ್ ಇವತ್ತು ಒತ್ತುವರಿ ಆಗಿದೆ. ಮತ್ತು ಕೆಂಗಟ್ಟೆ ಫಾರೆಸ್ಟ್ ಒತ್ತುವರಿ ಆಗಿದೆ, ಗಂಗವನ ಸರ ಫಾರೆಸ್ಟ್ ಒತ್ತುವರಿ ಆಗಿದೆ, ಎರೆಕಟ್ಟೆ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಒತ್ತುವರಿ ಆಗಿದೆ. ಹೀಗೆ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ನಾನಾ ರಿಸರ್ವ್ ಫಾರೆಸ್ಟ್ಗಳು ಮತ್ತು ಮೈನರ್ ಫಾರೆಸ್ಟ್, ರಿಸರ್ವ್ ಫಾರೆಸ್ಟ್ಗಳು ಹೆಚ್ಚುವರಿ ಸಾಕಷ್ಟು ಸಾವಿರಾರು ಎಕರೆ ಒತ್ತುವರಿ ಆಗಿದ್ದಾವೆ. ಏನು ರಿಸರ್ವ್ ಫಾರೆಸ್ಟ್ ಸಿಗ್ತಕ್ಕಂಥ ಕಲ್ಲು ಮತ್ತು ಮಣ್ಣುಗಳನ್ನು ದೋಚಿ ಖಾಸಗಿ ಲೇಔಟ್ಗಳಿಗೆ ಕೊಡ್ತಕ್ಕಂಥ ಕೆಲಸನೂ ಕೂಡ ಇಲ್ಲಿ ಒಂದು ದಂಧೆ ಮಾಡಿದ್ದಾರೆ. ಇದು ಒಂದರ ಮಾಫಿಯಾ ಆಗಿದೆ ಪೂರ್ತಿ. ಇದೆಲ್ಲ ಗೊತ್ತಿದ್ರು ಕೂಡ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಅರಣ್ಯ ಇಲಾಖೆಯವರು ಇದುವರೆಗೂ ಕೂಡ ಯಾರ ಮೇಲೂ ಕೂಡ ಕ್ರಮ ತಗೊಂಡಿಲ್ಲ. ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂದರೆ ಆ ಮಾಫಿಯಾ ಜೊತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಕೂಡ ಭಾಳಷ್ಟು ವಿಚಾರಗಳು ಗಮನಕ್ಕೆ ಬರ್ತಾ ಇದೆ. ನಾವು ಇಲ್ಲಿ ಯಾಕಂದ್ರೆ ನಾವು ಲೋಕಲ್ ಆಗಿದ್ರೆ ಇಲ್ಲೆಲ್ಲ ನೋಡ್ತಾ ಇರ್ತೀವಿ. ಶಿಕಾರಿಪುರ ಇಲ್ಲಿ ಈಗ ಎಲ್ಲ ಕಡೆನೂ ಇಲ್ಲಿ ಟಿಪ್ಪರ್ಗಳಲ್ಲಿ ಮಣ್ಣು ಮತ್ತು ಕಲ್ಲುಗಳನ್ನು ಹೊಡೆದು ಖಾಸಗಿ ಲೇಔಟ್ಗಳಿಗೆ ಹಾಕ್ತಿದ್ದಾರೆ ಪೂರ್ತಿ ಇಲ್ಲಿ. ಆದರೂ ಕೂಡ ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೂ ಕೂಡ ಕ್ರಮ ತಗೊಂಡಿಲ್ಲ. ನಾವು ಹೀಗಾಗಿ ಅರಣ್ಯ ಖಾತೆ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ಈ ಮುಖಾಂತರ ಏನು ಶಿಕಾರಿಪುರ ತಾಲೂಕಲ್ಲಿ ನಡೀತಕ್ಕಂಥ ಈ ಥರ ಅರಣ್ಯ ಇಲಾಖೆ ಲೂಟಿ ಮಾಡ್ತಾರೆ, ಅರಣ್ಯ ಲೂಟಿ ಮಾಡ್ತಾರಲ್ಲ, ಈ ಕೂಡಲೇ ಕ್ರಮ ತಗೋಬೇಕು. ಸಂಬಂಧಪಟ್ಟ ಇಲಾಖೆಯವ್ರ ಮೇಲೆ ಯಾರೇ ಆಗಿರ್ಲಿಕ್ಕೆ ಅವ್ರನ್ನ ಈ ಕೂಡಲೇ ಹುದ್ದೆಯಿಂದ ವಜಾಗೊಳಿಸಿ, ಮತ್ತೆ ಏನು ಅರಣ್ಯ ಒತ್ತುವರಿ ಆಗಿತ್ತಲ್ಲ ಈ ಕೂಡಲೇ ಅದನ್ನ ಅಳತೆ ಮಾಡಿಸಿ
ಅಲ್ಲಿ ಮತ್ತೆ ಗಿಡಗಳನ್ನು ಇಡ್ತಕ್ಕಂಥ ಮಾಡಿ ಮತ್ತು ಹಸಿರನ್ನ ಕಂಗೊಳಿಸೋ ರೀತಿಯಲ್ಲಿ ಮಾನ್ಯ ಸಚಿವರು ಮಾಡಬೇಕು. ಜೊತೆಗೆ ಶಿಕಾರಿಪುರ ತಾಲೂಕು ಅರಣ್ಯ ಇಲಾಖೆಗೆ ಬರ್ತಕ್ಕಂಥ ಅನುದಾನ ಅದು ಸದ್ಬಳಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಬಹಳಷ್ಟು ಮಾಹಿತಿ ಇದೆ. ಹಾಗಾಗಿ ಆ ವಿಚಾರವಾಗಿ ಕೂಡ ಏನು ಬರ್ತಕ್ಕಂಥ ಅನುದಾನ ಸರಿಯಾಗಿ ಬಳಕೆ ಆಗ್ತಾ ಇದೆ ಅನ್ನೋ ವಿಚಾರವಾಗಿ ಕೂಡ ಕೂಲಂಕುಷವಾಗಿ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕಂತೇಳಿ ರಾಜ್ಯ ನಾಗರಿಕರ ಶಕ್ತಿ ವೇದಿಕೆ ಪರವಾಗಿ ನಾವು ವಿನಂತಿ ಮಾಡ್ತಿದ್ದೇವೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ನಾಗರಿಕ ಶಕ್ತಿ ವೇದಿಕೆ ಸುಮಾರು ತಿಂಗಳುಗಳಿಂದ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ. ಜೊತೆಗೆ ಏನು ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಮತ್ತು ಏನು ಈಗ ಫಾರೆಸ್ಟ್ ಅನ್ನು ಒತ್ತುವರಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೋಸ್ಕರ ಈ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ನಮ್ಮ ಅಧ್ಯಕ್ಷರಾದಂಥ ಯುವರಾಜ್ ಅವರು ಹೇಳಿದರು, ನಮ್ಮ ಏನು ಶಿಕಾರಿಪುರ ತಾಲೂಕಿನಲ್ಲಿ ಸುಮಾರು ರಿಸರ್ವ್ ಫಾರೆಸ್ಟ್ಗಳಿದ್ದಾವೆ. ಅಲ್ಲಿ ಏನು ಅರಣ್ಯಗಳನ್ನ ನಾಶ ಮಾಡುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಆ ಒಂದು ಕಾರ್ಯದ ವಿರುದ್ಧ ಏನು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಸಚಿವರು ಸಮಯಕ್ಕೆ ಸರಿಯಾಗಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಂಡು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಮತ್ತೆ ಈ ಒಂದು ಒತ್ತುವರಿಯನ್ನ ಮತ್ತೆ ಏನು ಕಳ್ಳ ಸಾಗಾಣಿಕೆ ಮಾಡ್ತಾ ಇರುವಂತ ಕಲ್ಲು ಮಣ್ಣುಗಳನ್ನ ಏನು ನಾಶ ಮಾಡ್ತಾ ತಗೊಂಡು ಹೋಗಿ ಅವರು ಯೂಸ್ ಮಾಡ್ಕೊಂತ ಇದ್ದಾರೆ, ಅದನ್ನ ನಿಲ್ಲಿಸಿ ಅವರಿಗೆ ತಕ್ಕ ದಂಡವನ್ನು ವಿಧಿಸ್ಬೇಕು ಅಂತಂದೇಳಿ ಈ ಒಂದು ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದ್ದೇನೆ. ನಮಸ್ಕಾರ. ರಾಜ್ಯ ನಾಗರಿಕರ ಶಕ್ತಿ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರಾದ ಶಿವಕುಮಾರ್ ಅವರು ಈ ವಿಚಾರವಾಗಿ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಈ ಶಿಕಾರಿಪುರ ತಾಲೂಕಿನ ನಾಗರಿಕರು ಮತ್ತು ಈ ನಾಡಿನ ಜನತೆಗೆ ನಾವು ಬಹಳಷ್ಟು ಈ ಕರ್ನಾಟಕ ರಾಜ್ಯ ನಾಗರಿಕ ಶಕ್ತಿ ವೇದಿಕೆ ವತಿಯಿಂದ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಮೀಸಲು ಅರಣ್ಯವನ್ನು ಸಾಕಷ್ಟು ಒತ್ತುವರಿ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದು ಈ ನಮ್ಮ ತಂಡದವರೆಲ್ಲ ಅದನ್ನು ಪ್ರತ್ಯಕ್ಷವಾಗಿ ನೋಡಿ ಇವತ್ತು ಅದನ್ನು ನಾವು ಪ್ರಾಮಾಣಿಕವಾಗಿ ಇದನ್ನು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಆದರೆ ಇದು ಮನವಿ ಇವತ್ತಿನ ಮನವಿ ಅಲ್ಲ. ಈ ಹಿಂದೆ 10 ಬಾರಿ ಅನೇಕ ಸಂಘಟನೆಗಳು ಪತ್ರಿಕಾ ಮಾಧ್ಯಮದವರು ಮನವಿಯನ್ನು ಕೊಟ್ಟರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಶಿಕಾರಿಪುರ ತಾಲೂಕಲ್ಲಿ ಯಾವುದೇ ವಿಚಾರವನ್ನು ಮಾತಾಡಿದರೂ ಕೂಡ ಅಲ್ಲಿ ಯಾವುದೋ ಒಂದು ಶಕ್ತಿಗಳು ಬಂದು ಅದನ್ನು ತಡೆಯುವಂಥ ಕೆಲಸವನ್ನು ಮಾಡುತ್ತೆ. ಅಧಿಕಾರಿಗಳು ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಿಲ್ಲ. ಇದು ಬಹಳಷ್ಟು ಶೋಚನೀಯ ಸ್ಥಿತಿ ಅಂತ ಹೇಳ್ಬೋದು. ಈ ಭೂಮಿಯಲ್ಲಿ, ಈ ಭೂಪ್ರದೇಶದ ಭೂಮಂಡಲದಲ್ಲಿ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಕೂಡ ಅದನ್ನು ಮನವಿ ಮಾಡ್ತಾ ಇದ್ದಾವೆ. ಈ ಭೂಮಿಯಲ್ಲಿ 33% ಅರಣ್ಯ ಇರಲೇಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಈಗ ಉಳಿದಿರುವಂಥ ಅರಣ್ಯ ಕೇವಲ 22-23% ಮಾತ್ರ ಉಳಿದಿದೆ. ಇನ್ನು 10-12% ಅರಣ್ಯ ಸಂಪೂರ್ಣ ಒತ್ತುವರಿ ಆಗಿದೆ. ಇದು ಹೀಗೆ ಮುಂದುವರೆದಿದ್ದೆ ಆದರೆ ಮುಂದಿನ ನಮ್ಮ ಜನರೇಷನ್ಗೆ, ಮುಂದಿನ ನಮ್ಮ ಭವಿಷ್ಯಕ್ಕೆ ಕೇವಲ 5-6% ಉಳಿಯುತ್ತೆ ಇನ್ನು 10-15 ವರ್ಷದಲ್ಲಿ. ಆ ಥರ ಆಗಬಾರ್ದು ಅಂತಂದರೆ ಇವತ್ತೇ ಆ ಒಂದು ನಿರ್ಧಾರವನ್ನು, ಕಠಿಣ ಕಾನೂನನ್ನು ತೆಗೆದುಕೊಂಡು ಸರ್ಕಾರಗಳು ಯಾರೆಲ್ಲ ಭೂಗಳ್ಳರಿದ್ದಾರೆ, ಯಾವ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಲಿಕ್ಕೆ, ಆ ಒಂದು ಖನಿಜ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅಧಿಕಾರಿಗಳು ಯಾರೆಲ್ಲ ಕುಮ್ಮ ಕೊಡ್ತಾ ಇದ್ದಾರೆ, ತಕ್ಷಣ ಅವರನ್ನು ಅಮಾನತು ಮಾಡಿ ಆ ಒಂದು ಒಳ್ಳೆ ಅಧಿಕಾರಿಗಳನ್ನು ಇಲ್ಲಿ ನೇಮಿಸಬೇಕು. ಅಂತ ಅಧಿಕಾರಿಗಳಿಂದ ಈ ಭೂ ಪ್ರದೇಶ ಸಂಪತ್ತು, ಕಾಡಿನ ಸಂಪತ್ತು, ಈ ನಾಡಿನ ಸಂಪತ್ತು ಉಳಿಯುತ್ತೆ. ಅದರಿಂದ ದೇಶ ಸುಭಿಕ್ಷವಾಗಿರುತ್ತೆ, ಒಳ್ಳೆ ಮಳೆ ಬೆಳೆ ಬರುತ್ತೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಮಳೆ ಅತಿಯಾಗಿ ಅತಿವೃಷ್ಟಿ ಆಗ್ತಾ ಇದೆ, ಇನ್ನೊಂದು ಕಡೆ ಅನಾವೃಷ್ಟಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣನೇ ಕಾಡು ಇಂಬ್ಯಾಲೆನ್ಸ್ ಆಗಿರುವಂಥದ್ದು. ಇದು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಸಮತೋಲನವಾಗಿ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಪ್ರತಿಯೊಂದು ಮನೆಗೂ ಗಿಡವನ್ನು ನೆಡುವಂಥ ಕೆಲಸ ಆಗಬೇಕು. ಇವರೆಲ್ಲ ಕಳ್ಳರು ಅಧಿಕಾರಿಗಳು. ನಾವೆಲ್ಲ ಇಷ್ಟೊಂದು ಸಸಿಗಳನ್ನು ಮಾಡಿದ್ದೇವೆ, ಇಷ್ಟು ಜನಿಗೆ ಯಾರಿಗೋ ಉಚಿತವಾಗಿ ಕೊಡ್ತಾ ಇದ್ದೇವೆ ಅಂತ ಯಾರೋ ಒಂದು 10-20 ಜನಿಗೆ ಕೊಟ್ಟಂಗೆ ಮಾಡಿ ಅಲ್ಲಿ ಬುಕ್ಕಲ್ಲಿ 10 ಲಕ್ಷ 1 ಲಕ್ಷ ನಾವು ಗಿಡಗಳನ್ನ ಸಾಕಿದ್ದೇವೆ ಅಂತ ಬಿಲ್ ಮಾಡ್ಕೊಂಡು ಲೂಟಿ ಹೊಡೆಯುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ತಪ್ಪಿಸ್ಬೇಕು ಅನ್ನುವಂತ ಕೆಲಸವನ್ನ ನಾವೆಲ್ಲ ನಾಗರಿಕ ಶಕ್ತಿ ವೇದಿಕೆಯಿಂದ ನಾವೆಲ್ಲ ಸೇರಿ ಒತ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಈ ರೀತಿಯಾಗಿ
ರಾಜ್ಯ ನಾಗರಿಕರ ಶಕ್ತಿ ವೇದಿಕೆ ಇವತ್ತು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿನ ಕೊಟ್ಟಿದೆ. ಈ ಭೂಗಳರ ಜೊತೆ ಅರಣ್ಯ ನಾಶಪಡಿಸುವವರ ವಿರುದ್ಧ ಶಾಮೀಲಾಗಿರ್ತಕ್ಕಂಥ ಅರಣ್ಯಾಧಿಕಾರಿಗಳನ್ನ ಕೂಡಲೇ ವಜಾ ಮಾಡಬೇಕು ಅಂತ ಹೇಳಿ ಎಂದು ಇವತ್ತು ಮನವಿ ಕೊಟ್ಟಿದ್ದಾರೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತಗೊಳುತ್ತೆ ಕಾದು ನೋಡೋಣ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಹಾಜರಾಗ್ತೇನೆ. ನಮಸ್ಕಾರ.